ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ನಾರ್ಮಲ್ ಆಗಿ ನಾವು ದೋಸೆ ಮಾಡಿದಾಗ ಒಂದು ಅಥವಾ ಎರಡು ತಿಂತಾರ್ರಿ. ಆದ್ರೆ ಇವತ್ತು ಟೇಸ್ಟಿ ಆಗಿರುವಂತ ಗರಿ ಗರಿ ಆಗಿರುವಂತ ಅಷ್ಟೇ ಕ್ರಿಸ್ಪಿ ಆಗಿರುವಂತ ಆನಿಯನ್ ಮಸಾಲಾ ದೋಸೆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಫುಲ್ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿರ್ತೈತ್ರಿ. ಬರೀ ಟೇಸ್ಟಿ ರೆಸಿಪಿ ಹೆಂಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ. ಇಲ್ಲಿ ನೋಡ್ರಿ, 1 ಗ್ಲಾಸ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತಗೊಂಡಿನ್ರಿ. ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಳತ್ತೀನ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡ್ಲಿ ಬೇಳೆ ಹಾಕೊಂಡಿನ್ರಿ. ನೆಕ್ಸ್ಟ್ 1 ಗ್ಲಾಸ್ ಆಗೋಷ್ಟು ಅವಲಕ್ಕಿ ಕೂಡ ಹಾಕೊಳತ್ತೀನಿ ನೋಡ್ರಿ. ನೀವು ದಪ್ಪ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದ್ರಿ ಅಥವಾ ಗಟ್ಟಿ ಅವಲಕ್ಕಿ ಕೂಡ ಯೂಸ್ ಮಾಡ್ಬೋದ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದಕ್ಕೆ ನೀರ್ ಹಾಕೊಂಡು ಸ್ವಚ್ಛ ತೊಳಿಬೇಕ್ರಿ. ಮತ್ ಇನ್ನೊಂದ್ ಏನಂದ್ರ, ನಿಮ್ ಕಡೆ ಮೆಂತೆ ಇತ್ತಂದ್ರ ಮೆಂತೆ ಕೂಡ ಹಾಕೋರಿ. ಮೆಂತೆ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗ್ ಬರ್ತೈತ್ರಿ. ಇವಾಗ ಇದನ್ನ ಒಂದ್ 7 ರಿಂದ 8 ಅವರ್ ನೆನ್ಸಿನ್ ನೋಡ್ರಿ. ನೆನ್ಸಿರೋದ್ ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಉಬ್ಬ್ಯಾವ ಅಂತ ಹೇಳಿ. ಬ್ಯಾಳಿ ಅವಲಕ್ಕಿ ಎಲ್ಲ ಸರಿಯಾಗಿ ನೆಂದವ್ ನೋಡ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಮಿಕ್ಸಿ ಜಾರ್ ಒಳಗ್ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ ನೋಡ್ರಿ. ಒಟ್ಟ ತರಿ ತರಿ ಅನ್ನೋದ್ಲಾರ್ದೆ ಸಾಫ್ಟ್ ಆಗಿ ರುಬ್ಕೊಂಡ್ರ ಮಾತ್ರ ನಮ್ಗ ಕ್ರಿಸ್ಪಿ ದೋಸೆ ಅನ್ನೋದು ಬರ್ತೈತ್ ನೋಡ್ರಿ. ಇವಾಗ ರುಬ್ಕೊಳತ್ತೀನಿ ನೋಡ್ರಿ. ನಾನು ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಸಾಫ್ಟ್ ಆಗಿ ಮೆತ್ತಗೆ ರುಬ್ಕೊಂಡು ಇದನ್ನ ಓವರ್ ನೈಟ್ ಬಿಟ್ ಬಿಡ್ಬೇಕ್ರಿ ನೆನೆಯಕ್. ಈಗ ನೋಡ್ರಿ, ನಾನು ಬೆಳಗ್ಗೆ ದೋಸೆ ಮಾಡಕ್ ಅಂತೇಳಿ ನಿಮ್ಗೆ ತೆಗೆದು ತೋರ್ಸಾತೀನ್ರಿ ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳಿ. ನೋಡ್ತಾ ಇರ್ಬೋದ್ರಿ, ನಾ ಹೇಳುದು ಮೆಜರ್ಮೆಂಟ್ ಮತ್ತೆ ಹೇಳುದು ಅಳತಿ ಎಲ್ಲ ಸರಿಯಾಗಿ ಮಾಡಿದ್ರಂದ್ರ ಇದೇ ತರ ಹಿಟ್ಟು ಉಬ್ಬಿ ಬರ್ತೈತ್ ನೋಡ್ರಿ. ಮತ್ ದೋಸೆ ಕೂಡ ಕ್ರಿಸ್ಪಿ ಆಗಿನೂ ಬರ್ತೈತ್ರಿ, ಮತ್ತೆ ಸಾಫ್ಟ್ ಆಗಿನೂ ಮಾಡ್ಬೋದ್ರಿ ನಾವು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳತ್ತೀನ್ರಿ. ಮತ್ತೆ ನಾನು ಏನ್ ಮಾಡತ್ತೀನ್ರಿ, ನೆಕ್ಸ್ಟ್ ಒಂದ್ ಬೌಲ್ದಾಗ ನಮಗ್ ದೋಸೆ ಮಾಡಕ್ ಎಷ್ಟ್ ಬೇಕಲ್ರಿ ಅಷ್ಟ್ ಹಿಟ್ಟನ್ನ ತೆಗೆದಿಟ್ಕೊಳತ್ತೀನಿ ನೋಡ್ರಿ. ಒಂದೇ ಸರ್ತಿ ನಾವು ಉಪ್ಪು ಹಾಕಿ ಇಡೋದ್ರಿಂದ ಹುಳಿ ಬರ್ತೈತ್ರಿ. ಈ ತರ ಮಾಡೋದ್ರಿಂದ ನಾವ್ ದೋಸೆ ಹಿಟ್ಟ 4 ದಿವಸ ಆದ್ರೂ ಇಟ್ಕೋಬಹುದ್ರಿ. ಇವಾಗ ನೋಡ್ರಿ, ಇದಕ್ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ. ಈಗ ಹಿಟ್ಟು ರೆಡಿ ಆಗೈತ್ರಿ. ನಾವ್ ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ವಂತ್ರಿ. ಇಲ್ಲಿ ನೋಡ್ರಿ, ಚಟ್ನಿ ಒಳಗ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕೊಂಡು 1 ಸ್ಪೂನ್ ಆಗೋಷ್ಟು ಕಡ್ಲಿ ಬೇಳೆ ಹಾಕೊಂಡಿನ್ರಿ. 1 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡಿನ್ರಿ. ಇವು ಸ್ವಲ್ಪ ಕೆಂಪಾಗ್ತಾವಲ್ರಿ, ಅವಾಗ ಏನ್ ಮಾಡಮ್ರಿ, ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡ್ರಿ. 1 ಉಳ್ಳಾಗಡ್ಡಿ ಹಾಕೊಂಡಿನ್ರಿ ನಾನು. ಮತ್ತೆ ಅದ್ರ ಜೊತೆಗೇನೆ ಒಂದ್ ಸಣ್ಣದಾಗಿದ ಟಮಾಟೊ ಕೂಡ ಹಾಕೊಂಡಿನಿ ನೋಡ್ರಿ. ಜಾಸ್ತಿ ಹುಳಿ ಇದ್ದು ಟಮಾಟಿ ಹಾಕ್ಬೇಡ್ರಿ. ನೆಕ್ಸ್ಟ್ 4 ಒಣಮೆಣಸಿನ್ಕಾಯಿ ಹಾಕೊಂಡಿನ್ರಿ. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೊಂಡಿನ್ರಿ. ಇದನ್ನೇನ್ ಮಾಡೋಮ್ರಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಜಸ್ಟ್ ಸಾಫ್ಟ್ ಆಗುತ್ತನ ಫ್ರೈ ಮಾಡ್ಕೋಬೇಕ್ರಿ. ಈಸಿ ಐತ್ರಿ. ತೆಂಗಿನಕಾಯಿ ಇಲ್ಲಂದ್ರು ಈ ಚಟ್ನಿ ಸೂಪರ್ ಆಗಿರ್ತೈತ್ ನೋಡ್ರಿ. ಇವಾಗ ಒಂದ್ ಪ್ಲೇಟ್ದಾಗ ನಾ ತೆಗೆದು ಇದನ್ನ ಕೋಲ್ಡ್ ಆಗನ ಮಿಕ್ಸಿ ಜಾರಿ ಒಳಗ್ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕ್ರಿ. ಚಟ್ನಿ ಅಂತೂ ಸೂಪರ್ ಆಗಿರ್ತೈತ್ ನೋಡ್ರಿ. ಇದೇ ತರ ಚಟ್ನಿ ಮಾಡ್ಕೊಟ್ರೆ ತೆಂಗಿನಕಾಯಿ ಚಟ್ನಿನೇ ಬೇಡಲ್ರಿ, ಅಷ್ಟ್ ಮಸ್ತ್ ಆಗಿರ್ತೈತ್ರಿ. ಚಟ್ನಿ ರೆಡಿ ಆಗೈತ್ರಿ. ದೋಸೆ ಹಾಕುಮಂತ್ರಿ. ಇಲ್ಲಿ ನೋಡ್ರಿ, ದೋಸೆ ತವಾ ಕೂಡ ಕಾದೈತ್ರಿ. ಸ್ವಲ್ಪ ನೀರ್ ಈ ತರ ಇದು ಮಾಡಿ ಚುಮ್ಮಿಸಿ ಆಮೇಲೆ ದೋಸೆ ಹಾಕಾತೀನಿ ನೋಡ್ರಿ. ಇಲ್ಲಿ ಎಷ್ಟ್ ಮಸ್ತಾಗೆ ಬಂದೈತ್ ನೋಡ್ರಿ ದೋಸೆ ಕೂಡ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಳತ್ತೀನ್ರಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಳತ್ತೀನಿ ನೋಡ್ರಿ, ಟೇಸ್ಟಿಗೆ ಅಂತ ಹೇಳ್ರಿ. ಮತ್ತೆ ಸ್ವಲ್ಪ ಚಟ್ನಿ ಪುಡಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಸೂಪರ್ ಆಗಿ ಈರುಳ್ಳಿ ಮಸಾಲಾ ದೋಸೆ ಕೂಡ ರೆಡಿ ಐತ್ ನೋಡ್ರಿ. ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೊಂಡು ಈ ತರ ಸ್ವಲ್ಪ ಫ್ರೆಶ್ ಮಾಡ್ಕೋಬೇಕ್ರಿ. ಸೂಪರ್ ಆಗಿರ್ತೈತ್ರಿ. ಈ ತರ ದೋಸೆ ಮಾಡ್ಕೊಟ್ರ ಅಂದ್ರ ಖುಷಿ ಪಟ್ಟು ತಿಂತಾರ ನೋಡ್ರಿ. ಅಷ್ಟೇ ಮಸ್ತ್ ಇರ್ತೈತ್ರಿ. ಮತ್ತೆ ಅಷ್ಟೇ ಈಜಿ ಕೂಡ ಐತ್ರಿ ರೆಸಿಪಿ. ನೋಡ್ತಾ ಇರ್ಬೋದ್ರಿ, ಕಲರ್ ಕೂಡ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ ದೋಸೆಕ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೀವು ಕೂಡ ಈ ರೆಸಿಪಿನ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.